ಸ್ವಾಗತ. ಶಿಕ್ಷಣ ವ್ಯಾಪಾರೀಕರಣವಾಗ್ತಿರೋ ಈ ಹೊತ್ತಲ್ಲಿ ಇಲ್ಲೊಂದು ಮಠ ಬೀದಿ ಬದಿ ವ್ಯಾಪಾರಿಗಳ ಆಟೋ ಚಾಲಕರ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಲು ಮುಂದಾಗಿದೆ. ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ಉತ್ತೇಜನ ನೀಡ್ತಾ ಇದ್ದಾರೆ. ಕವಿಮಠದ ಶ್ರೀಗಳಿಂದ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ. ಬಡ ಕಾರ್ಮಿಕರ ಹೆಣ್ಣು ಮಕ್ಕಳಿಗೆ ಜ್ಞಾನ ದಾಸೋಹ. ಅನ್ನ, ಆಶ್ರಯ, ಅಕ್ಷರದಂತಹ ತ್ರಿವಿಧ ದಾಸೋಹದಲ್ಲಿ ಮುಂಚೂಣಿಯಲ್ಲಿರುವಂತಹ ಕೊಪ್ಪಳದ ಗವಿಮಠ ಇದೀಗ ಮತ್ತೊಂದು ಶೈಕ್ಷಣಿಕ ಕ್ರಾಂತಿಗೆ ಮುಂದಾಗಿದೆ. ಗವಿಸಿದ್ದೇಶ್ವರ ಮಠದಿಂದ ಕೊಪ್ಪಳ ತಾಲೂಕಿನ ಕಾಟ್ರಳ್ಳಿ ಬಳಿ 48 ಎಕರೆ ಪ್ರದೇಶದಲ್ಲಿ 60 ಕೋಟಿ ವೆಚ್ಚದಲ್ಲಿ ಬೃಹತ್ ಶೈಕ್ಷಣಿಕ ಸಂಸ್ಥೆಯೊಂದನ್ನು ನಿರ್ಮಿಸಿದೆ. ಗವಿಮಠದ ಈ ಸಂಸ್ಥೆಯಲ್ಲಿ ರೈತರು, ಆಟೋ ಚಾಲಕರು, ಬೀದಿ ಬದಿ ವ್ಯಾಪಾರಿಗಳು, ಪೌರ ಕಾರ್ಮಿಕರು ಸೇರಿದಂತೆ ವಿವಿಧ ತಳ ಸಮುದಾಯಕ್ಕೆ ಸೇರಿದ 1500 ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪಿಯುಸಿಗೆ ಪ್ರವೇಶ ಕೊಡಲು ನಿರ್ಧರಿಸಲಾಗಿದೆ. ಅಲ್ಲಿ ಇದು ಕಟ್ಟಿಸ್ತಾರಲ್ರಿ, ಇದು ಕಾಲೇಜ್ ಕಾಟ್ರಾಳಿಯಲ್ಲಿ ಬಡವ್ರ ಮಕ್ಕಳಿಗೆ ಸಹಾಯ ಆಗತ್ತಂದ್ರ ಒಳ್ಳೇದ. ಈಗ ದುಡ್ಕೊಂತಿನ ಮಕ್ಕಳಿಗೆ ಕಲ್ಸಕ್ಕಾಗಲ್ಲ, ಅರ್ಧಕ್ಕಮರ್ಧ ಕಲಿಸಿ ಅವ್ರ ಜೀವನನ ಹಾಳು ಮಾಡಿಬಿಡ್ತಾರ. ಈಗ ಅಜ್ಜಾರಿಗೆ ಕಳಿಸ್ತಾರಂದ್ರ ಆ ಬಡವ್ರ ಮಕ್ಕಳಿಗೆ ಬೆಳಕು ನೀಡ್ಬೇಕು. ಅವ್ರಲಿದ ನಮ್ಗ ದೇವ್ರೀಗ ಅವ್ರಲಿದ ಮುಂದಕ್ಕೆ ಬರ್ಲಿ ಬಡವ್ರ ಮಕ್ಕಳೆಲ್ಲ ಅಂತ. ಶಿಕ್ಷಣ ದುಬಾರಿ ಆಗ್ತಿರುವಂತಹ ಇಂತಹ ಹೊತ್ತಿನಲ್ಲಿ ದಿನಗೂಲಿ ನೌಕರರ ಮಕ್ಕಳು ಉನ್ನತ ವ್ಯಾಸಂಗ ಕನಸು ಕಾಣುವುದನ್ನೇ ನಿಲ್ಲಿಸಿದ್ದಾರೆ. ಹೆತ್ತವರ ಕಣ್ಣೀರು ಕಂಡ ಗವಿಸಿದ್ದೇಶ್ವರ ಶ್ರೀಗಳು ಈ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕಾಟ್ರಳ್ಳಿ ಹತ್ರ ಮಾಡಕತ್ತಾರ ಸರ. ಅದು ಒಂದು ಒಳ್ಳೆ ವಿಷಯ ಸರ. ನಮ್ಮಂತ ಎಲ್ಲ ಬಡವ್ರ ಮಕ್ಕಳಿಗೆ ಬಹಳ ಅನುಕೂಲ ಆಗತ್ತ ಆಪರ ಮಾಡೋದ. ಯಾಕಂದ್ರೆ ಹಿಂದ ನಾವು ಇಡೀ ಕರ್ನಾಟಕದಾಗ ಅಂದ್ರೆ ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ಪ್ರಸಿದ್ಧ ಇತ್ರಿ. ಅವ್ರನ್ನ ಪೂರ ಮೀರ್ಸಿ ಹೋಗಂತ ಲೆಕ್ಕಕ್ಕೆ ಕೊಂಟಾರ ಇವತ್ತು ಅಪಾರ ಏರಿಯಾದಾಗ. ಒಂದು ಸೆಕೆಂಡ್ ಇವತ್ತು ಅವ್ರನ್ನ ನೋಡಿ ಇವ್ರನ್ನ ಕಲ್ತ್ರಿ, ಇವ್ರ ನೋಡಿ ಇನ್ನೊಬ್ರು ಕಲ್ತ್ರನ ಒಂದು ಒಳ್ಳೇದಕ್ಕೆಂತ ಹೋಗುತ್ತಲ್ರಿ. ಒಬ್ರು ನೋಡಿ ಒಬ್ರು ಅಪಾರ ಮಾಡೋದು ಬಹಳ ಒಂದು ಖುಷಿ. ಕಾಟ್ರಳ್ಳಿ ಬಳಿ ನಿರ್ಮಾಣ ಮಾಡುತ್ತಿರುವಂತಹ ಗವಿಸಿದ್ದೇಶ್ವರ ಮಠದ ಕ್ಯಾಂಪಸ್ ಕಾಮಗಾರಿ ಬಹುತೇಕ ಮುಕ್ತಾಯವಾಗಿದ್ದು ಕ್ಯಾಂಪಸ್ ಹಸರೀಕರಣ ಮಾಡುತ್ತಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಪಾಲಕರ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಲು ಮುಂದಾಗಿರುವಂತಹ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಕಾರ್ಯ ನಿಜಕ್ಕೂ ಮಾದರಿಯೇ ಸರಿ. ಎರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಸ್ವಾಗತ. ಶಿಕ್ಷಣ ವ್ಯಾಪಾರೀಕರಣವಾಗ್ತಿರೋ ಈ ಹೊತ್ತಲ್ಲಿ ಇಲ್ಲೊಂದು ಮಠ ಬೀದಿ ಬದಿ ವ್ಯಾಪಾರಿಗಳ ಆಟೋ ಚಾಲಕರ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಲು ಮುಂದಾಗಿದೆ. ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ಉತ್ತೇಜನ ನೀಡ್ತಾ ಇದ್ದಾರೆ. ಕವಿಮಠದ ಶ್ರೀಗಳಿಂದ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ. ಬಡ ಕಾರ್ಮಿಕರ ಹೆಣ್ಣು ಮಕ್ಕಳಿಗೆ ಜ್ಞಾನ ದಾಸೋಹ. ಅನ್ನ, ಆಶ್ರಯ, ಅಕ್ಷರದಂತಹ ತ್ರಿವಿಧ ದಾಸೋಹದಲ್ಲಿ ಮುಂಚೂಣಿಯಲ್ಲಿರುವಂತಹ ಕೊಪ್ಪಳದ ಗವಿಮಠ ಇದೀಗ ಮತ್ತೊಂದು ಶೈಕ್ಷಣಿಕ ಕ್ರಾಂತಿಗೆ ಮುಂದಾಗಿದೆ. ಗವಿಸಿದ್ದೇಶ್ವರ ಮಠದಿಂದ ಕೊಪ್ಪಳ ತಾಲೂಕಿನ ಕಾಟ್ರಳ್ಳಿ ಬಳಿ 48 ಎಕರೆ ಪ್ರದೇಶದಲ್ಲಿ 60 ಕೋಟಿ ವೆಚ್ಚದಲ್ಲಿ ಬೃಹತ್ ಶೈಕ್ಷಣಿಕ ಸಂಸ್ಥೆಯೊಂದನ್ನು ನಿರ್ಮಿಸಿದೆ. ಗವಿಮಠದ ಈ ಸಂಸ್ಥೆಯಲ್ಲಿ ರೈತರು, ಆಟೋ ಚಾಲಕರು, ಬೀದಿ ಬದಿ ವ್ಯಾಪಾರಿಗಳು, ಪೌರ ಕಾರ್ಮಿಕರು ಸೇರಿದಂತೆ ವಿವಿಧ ತಳ ಸಮುದಾಯಕ್ಕೆ ಸೇರಿದ 1500 ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪಿಯುಸಿಗೆ ಪ್ರವೇಶ ಕೊಡಲು ನಿರ್ಧರಿಸಲಾಗಿದೆ. ಅಲ್ಲಿ ಇದು ಕಟ್ಟಿಸ್ತಾರಲ್ರಿ, ಇದು ಕಾಲೇಜ್ ಕಾಟ್ರಾಳಿಯಲ್ಲಿ ಬಡವ್ರ ಮಕ್ಕಳಿಗೆ ಸಹಾಯ ಆಗತ್ತಂದ್ರ ಒಳ್ಳೇದ. ಈಗ ದುಡ್ಕೊಂತಿನ ಮಕ್ಕಳಿಗೆ ಕಲ್ಸಕ್ಕಾಗಲ್ಲ, ಅರ್ಧಕ್ಕಮರ್ಧ ಕಲಿಸಿ ಅವ್ರ ಜೀವನನ ಹಾಳು ಮಾಡಿಬಿಡ್ತಾರ. ಈಗ ಅಜ್ಜಾರಿಗೆ ಕಳಿಸ್ತಾರಂದ್ರ ಆ ಬಡವ್ರ ಮಕ್ಕಳಿಗೆ ಬೆಳಕು ನೀಡ್ಬೇಕು. ಅವ್ರಲಿದ ನಮ್ಗ ದೇವ್ರೀಗ ಅವ್ರಲಿದ ಮುಂದಕ್ಕೆ ಬರ್ಲಿ ಬಡವ್ರ ಮಕ್ಕಳೆಲ್ಲ ಅಂತ. ಶಿಕ್ಷಣ ದುಬಾರಿ ಆಗ್ತಿರುವಂತಹ ಇಂತಹ ಹೊತ್ತಿನಲ್ಲಿ ದಿನಗೂಲಿ ನೌಕರರ ಮಕ್ಕಳು ಉನ್ನತ ವ್ಯಾಸಂಗ ಕನಸು ಕಾಣುವುದನ್ನೇ ನಿಲ್ಲಿಸಿದ್ದಾರೆ. ಹೆತ್ತವರ ಕಣ್ಣೀರು ಕಂಡ ಗವಿಸಿದ್ದೇಶ್ವರ ಶ್ರೀಗಳು ಈ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕಾಟ್ರಳ್ಳಿ ಹತ್ರ ಮಾಡಕತ್ತಾರ ಸರ. ಅದು ಒಂದು ಒಳ್ಳೆ ವಿಷಯ ಸರ. ನಮ್ಮಂತ ಎಲ್ಲ ಬಡವ್ರ ಮಕ್ಕಳಿಗೆ ಬಹಳ ಅನುಕೂಲ ಆಗತ್ತ ಆಪರ ಮಾಡೋದ. ಯಾಕಂದ್ರೆ ಹಿಂದ ನಾವು ಇಡೀ ಕರ್ನಾಟಕದಾಗ ಅಂದ್ರೆ ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ಪ್ರಸಿದ್ಧ ಇತ್ರಿ. ಅವ್ರನ್ನ ಪೂರ ಮೀರ್ಸಿ ಹೋಗಂತ ಲೆಕ್ಕಕ್ಕೆ ಕೊಂಟಾರ ಇವತ್ತು ಅಪಾರ ಏರಿಯಾದಾಗ. ಒಂದು ಸೆಕೆಂಡ್ ಇವತ್ತು ಅವ್ರನ್ನ ನೋಡಿ ಇವ್ರನ್ನ ಕಲ್ತ್ರಿ, ಇವ್ರ ನೋಡಿ ಇನ್ನೊಬ್ರು ಕಲ್ತ್ರನ ಒಂದು ಒಳ್ಳೇದಕ್ಕೆಂತ ಹೋಗುತ್ತಲ್ರಿ. ಒಬ್ರು ನೋಡಿ ಒಬ್ರು ಅಪಾರ ಮಾಡೋದು ಬಹಳ ಒಂದು ಖುಷಿ. ಕಾಟ್ರಳ್ಳಿ ಬಳಿ ನಿರ್ಮಾಣ ಮಾಡುತ್ತಿರುವಂತಹ ಗವಿಸಿದ್ದೇಶ್ವರ ಮಠದ ಕ್ಯಾಂಪಸ್ ಕಾಮಗಾರಿ ಬಹುತೇಕ ಮುಕ್ತಾಯವಾಗಿದ್ದು ಕ್ಯಾಂಪಸ್ ಹಸರೀಕರಣ ಮಾಡುತ್ತಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಪಾಲಕರ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಲು ಮುಂದಾಗಿರುವಂತಹ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಕಾರ್ಯ ನಿಜಕ್ಕೂ ಮಾದರಿಯೇ ಸರಿ. ಎರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಸ್ವಾಗತ. ಶಿಕ್ಷಣ ವ್ಯಾಪಾರೀಕರಣವಾಗ್ತಿರೋ ಈ ಹೊತ್ತಲ್ಲಿ ಇಲ್ಲೊಂದು ಮಠ ಬೀದಿ ಬದಿ ವ್ಯಾಪಾರಿಗಳ ಆಟೋ ಚಾಲಕರ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಲು ಮುಂದಾಗಿದೆ. ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ಉತ್ತೇಜನ ನೀಡ್ತಾ ಇದ್ದಾರೆ. ಕವಿಮಠದ ಶ್ರೀಗಳಿಂದ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ. ಬಡ ಕಾರ್ಮಿಕರ ಹೆಣ್ಣು ಮಕ್ಕಳಿಗೆ ಜ್ಞಾನ ದಾಸೋಹ.
ಅನ್ನ, ಆಶ್ರಯ, ಅಕ್ಷರದಂತಹ ತ್ರಿವಿಧ ದಾಸೋಹದಲ್ಲಿ ಮುಂಚೂಣಿಯಲ್ಲಿರುವಂತಹ ಕೊಪ್ಪಳದ ಗವಿಮಠ ಇದೀಗ ಮತ್ತೊಂದು ಶೈಕ್ಷಣಿಕ ಕ್ರಾಂತಿಗೆ ಮುಂದಾಗಿದೆ. ಗವಿಸಿದ್ದೇಶ್ವರ ಮಠದಿಂದ ಕೊಪ್ಪಳ ತಾಲೂಕಿನ ಕಾಟ್ರಳ್ಳಿ ಬಳಿ 48 ಎಕರೆ ಪ್ರದೇಶದಲ್ಲಿ 60 ಕೋಟಿ ವೆಚ್ಚದಲ್ಲಿ ಬೃಹತ್ ಶೈಕ್ಷಣಿಕ ಸಂಸ್ಥೆಯೊಂದನ್ನು ನಿರ್ಮಿಸಿದೆ. ಗವಿಮಠದ ಈ ಸಂಸ್ಥೆಯಲ್ಲಿ ರೈತರು, ಆಟೋ ಚಾಲಕರು, ಬೀದಿ ಬದಿ ವ್ಯಾಪಾರಿಗಳು, ಪೌರ ಕಾರ್ಮಿಕರು ಸೇರಿದಂತೆ ವಿವಿಧ ತಳ ಸಮುದಾಯಕ್ಕೆ ಸೇರಿದ 1500 ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪಿಯುಸಿಗೆ ಪ್ರವೇಶ ಕೊಡಲು ನಿರ್ಧರಿಸಲಾಗಿದೆ. ಅಜ್ಜಾರು ಅಲ್ಲಿ ಇದು ಕಟ್ಟಿಸ್ತಾರಲ್ರಿ, ಇದು ಕಾಲೇಜ್ ಕಾಟ್ರಾಳಿಯಲ್ಲಿ ಬಡವ್ರ ಮಕ್ಕಳಿಗೆ ಸಹಾಯ ಆಗತ್ತಂದ್ರ ಒಳ್ಳೇದ. ಈಗ ದುಡ್ಕೊಂತಿನ ಮಕ್ಕಳಿಗೆ ಕಲ್ಸಕ್ಕಾಗಲ್ಲ, ಅರ್ಧಕ್ಕಮರ್ಧ ಕಲಿಸಿ ಅವ್ರ ಜೀವನನ ಹಾಳು ಮಾಡಿಬಿಡ್ತಾರ. ಈಗ ಅಜ್ಜಾರಿಗೆ ಕಳಿಸ್ತಾರಂದ್ರ ಆ ಬಡವ್ರ ಮಕ್ಕಳಿಗೆ ಬೆಳಕು ನೀಡ್ಬೇಕು. ಅವರು ಅವ್ರಲಿದ ನಮ್ಗ ದೇವ್ರೀಗ ಅವ್ರಲಿದ ಮುಂದಕ್ಕೆ ಬರ್ಲಿ ಬಡವ್ರ ಮಕ್ಕಳೆಲ್ಲ ಅಂತ. ಶಿಕ್ಷಣ ದುಬಾರಿ ಆಗ್ತಿರುವಂತಹ ಇಂತಹ ಹೊತ್ತಿನಲ್ಲಿ ದಿನಗೂಲಿ ನೌಕರರ ಮಕ್ಕಳು ಉನ್ನತ ವ್ಯಾಸಂಗ ಕನಸು ಕಾಣುವುದನ್ನೇ ನಿಲ್ಲಿಸಿದ್ದಾರೆ. ಹೆತ್ತವರ ಕಣ್ಣೀರು ಕಂಡ ಗವಿಸಿದ್ದೇಶ್ವರ ಶ್ರೀಗಳು ಈ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕಾಟ್ರಳ್ಳಿ ಹತ್ರ ಮಾಡಕತ್ತಾರ ಸರ. ಅದು ಒಂದು ಒಳ್ಳೆ ವಿಷಯ ಸರ. ನಮ್ಮಂತ ಎಲ್ಲ ಬಡವ್ರ ಮಕ್ಕಳಿಗೆ ಬಹಳ ಅನುಕೂಲ ಆಗತ್ತ ಆಫರ್ ಮಾಡೋದ. ಯಾಕಂದ್ರೆ ಹಿಂದ ನಾವು ಇಡೀ ಕರ್ನಾಟಕದಾಗ ಅಂದ್ರೆ ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ಪ್ರಸಿದ್ಧಿ ಐತ್ರಿ. ಅವ್ರನ್ನ ಪೂರ ಮೀರ್ಸಿ ಹೋಗಂತ ಲೆಕ್ಕಕ್ಕೆ ಕೊಂಟ್ರಿ ಇವತ್ತು ಅಪಾರ ಏರಿಯಾದಾಗ ಒಂದು ಸೆಕೆಂಡ್. ಇವತ್ತು ಅವ್ರನ್ನ ನೋಡಿ ಇವ್ರನ್ನ ಕಲ್ತ್ರಿ, ಇವ್ರ ನೋಡಿ ಇನ್ನೊಬ್ರು ಕಲ್ತ್ರನ ಒಂದು ಒಳ್ಳೇದಕ್ಕೆಂತ ಹೋಗುತ್ತಲ್ರಿ. ಒಬ್ರು ನೋಡಿ ಒಬ್ರು ಅಪಾರ ಮಾಡೋದು ಬಹಳ ಒಂದು ಖುಷಿ. ಕಾಟ್ರಳ್ಳಿ ಬಳಿ ನಿರ್ಮಾಣ ಮಾಡುತ್ತಿರುವಂತಹ ಗವಿಸಿದ್ದೇಶ್ವರ ಮಠದ ಕ್ಯಾಂಪಸ್ ಕಾಮಗಾರಿ ಬಹುತೇಕ ಮುಕ್ತಾಯವಾಗಿದ್ದು ಕ್ಯಾಂಪಸ್ ಹಸರೀಕರಣ ಮಾಡುತ್ತಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಪಾಲಕರ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಲು ಮುಂದಾಗಿರುವಂತಹ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಕಾರ್ಯ ನಿಜಕ್ಕೂ ಮಾದರಿಯೇ ಸರಿ. ಎರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಸ್ವಾಗತ. ಶಿಕ್ಷಣ ವ್ಯಾಪಾರೀಕರಣವಾಗ್ತಿರೋ ಈ ಹೊತ್ತಲ್ಲಿ ಇಲ್ಲೊಂದು ಮಠ ಬೀದಿ ಬದಿ ವ್ಯಾಪಾರಿಗಳ ಆಟೋ ಚಾಲಕರ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಲು ಮುಂದಾಗಿದೆ. ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ಉತ್ತೇಜನ ನೀಡ್ತಾ ಇದ್ದಾರೆ. ಗವಿಮಠದ ಶ್ರೀಗಳಿಂದ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ. ಬಡ ಕಾರ್ಮಿಕರ ಹೆಣ್ಣು ಮಕ್ಕಳಿಗೆ ಜ್ಞಾನ ದಾಸೋಹ. ಅನ್ನ, ಆಶ್ರಯ, ಅಕ್ಷರದಂತಹ ತ್ರಿವಿಧ ದಾಸೋಹದಲ್ಲಿ ಮುಂಚೂಣಿಯಲ್ಲಿರುವಂತಹ ಕೊಪ್ಪಳದ ಗವಿಮಠ ಇದೀಗ ಮತ್ತೊಂದು ಶೈಕ್ಷಣಿಕ ಕ್ರಾಂತಿಗೆ ಮುಂದಾಗಿದೆ. ಗವಿಸಿದ್ದೇಶ್ವರ ಮಠದಿಂದ ಕೊಪ್ಪಳ ತಾಲೂಕಿನ ಕಾಟ್ರಳ್ಳಿ ಬಳಿ 48 ಎಕರೆ ಪ್ರದೇಶದಲ್ಲಿ 60 ಕೋಟಿ ವೆಚ್ಚದಲ್ಲಿ ಬೃಹತ್ ಶೈಕ್ಷಣಿಕ ಸಂಸ್ಥೆಯೊಂದನ್ನು ನಿರ್ಮಿಸಿದೆ. ಗವಿಮಠದ ಈ ಸಂಸ್ಥೆಯಲ್ಲಿ ರೈತರು, ಆಟೋ ಚಾಲಕರು, ಬೀದಿ ಬದಿ ವ್ಯಾಪಾರಿಗಳು, ಪೌರ ಕಾರ್ಮಿಕರು ಸೇರಿದಂತೆ ವಿವಿಧ ತಳ ಸಮುದಾಯಕ್ಕೆ ಸೇರಿದ 1500 ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪಿಯುಸಿಗೆ ಪ್ರವೇಶ ಕೊಡಲು ನಿರ್ಧರಿಸಲಾಗಿದೆ. ಅಜ್ಜಾರು ಅಲ್ಲಿ ಇದು ಕಟ್ಟಿಸ್ತಾರಲ್ರಿ, ಇದು ಕಾಲೇಜ್ ಕಾಟ್ರಾಳಿಯಲ್ಲಿ ಬಡವ್ರ ಮಕ್ಕಳಿಗೆ ಸಹಾಯ ಆಗತ್ತಂದ್ರ ಒಳ್ಳೇದ. ಈಗ ದುಡ್ಕೊಂತಿನ ಮಕ್ಕಳಿಗೆ ಕಲ್ಸಕ್ಕಾಗಲ್ಲ, ಅರ್ಧಕ್ಕಮರ್ಧ ಕಲಿಸಿ ಅವ್ರ ಜೀವನನ ಹಾಳು ಮಾಡಿಬಿಡ್ತಾರ. ಈಗ ಅಜ್ಜಾರಿಗೆ ಕಳಿಸ್ತಾರಂದ್ರ ಆ ಬಡವ್ರ ಮಕ್ಕಳಿಗೆ ಬೆಳಕು ನೀಡ್ಬೇಕು. ಅವ್ರಲಿದ ನಮ್ಗ ದೇವ್ರೀಗ ಅವ್ರಲಿದ ಮುಂದಕ್ಕೆ ಬರ್ಲಿ ಬಡವ್ರ ಮಕ್ಕಳೆಲ್ಲ ಅಂತ. ಶಿಕ್ಷಣ ದುಬಾರಿ ಆಗ್ತಿರುವಂತಹ ಇಂತಹ ಹೊತ್ತಿನಲ್ಲಿ ದಿನಗೂಲಿ ನೌಕರರ ಮಕ್ಕಳು ಉನ್ನತ ವ್ಯಾಸಂಗ ಕನಸು ಕಾಣುವುದನ್ನೇ ನಿಲ್ಲಿಸಿದ್ದಾರೆ. ಹೆತ್ತವರ ಕಣ್ಣೀರು ಕಂಡ ಗವಿಸಿದ್ದೇಶ್ವರ ಶ್ರೀಗಳು ಈ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕಾಟ್ರಳ್ಳಿ ಹತ್ರ ಮಾಡಕತ್ತಾರ ಸರ. ಅದು ಒಂದು ಒಳ್ಳೆ ವಿಷಯ ಸರ. ನಮ್ಮಂತ ಎಲ್ಲ ಬಡವ್ರ ಮಕ್ಕಳಿಗೆ ಬಹಳ ಅನುಕೂಲ ಆಗತ್ತ ಆಫರ್ ಮಾಡೋದ. ಯಾಕಂದ್ರೆ ಹಿಂದ ನಾವು ಇಡೀ ಕರ್ನಾಟಕದಾಗ ಅಂದ್ರೆ ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ಪ್ರಸಿದ್ಧಿ ಐತ್ರಿ. ಅವ್ರನ್ನ ಪೂರ ಮೀರ್ಸಿ ಹೋಗಂತ ಲೆಕ್ಕಕ್ಕೆ ಕೊಂಟ್ರಿ ಇವತ್ತು ಅಪಾರ ಏರಿಯಾದಾಗ ಒಂದು ಸೆಕೆಂಡ್. ಇವತ್ತು ಅವ್ರನ್ನ ನೋಡಿ ಇವ್ರನ್ನ ಕಲ್ತ್ರಿ, ಇವ್ರ ನೋಡಿ ಇನ್ನೊಬ್ರು ಕಲ್ತ್ರನ ಒಂದು ಒಳ್ಳೇದಕ್ಕೆಂತ ಹೋಗುತ್ತಲ್ರಿ. ಒಬ್ರು ನೋಡಿ ಒಬ್ರು ಅಪಾರ ಮಾಡೋದು ಬಹಳ ಒಂದು ಖುಷಿ. ಕಾಟ್ರಳ್ಳಿ ಬಳಿ ನಿರ್ಮಾಣ ಮಾಡುತ್ತಿರುವಂತಹ ಗವಿಸಿದ್ದೇಶ್ವರ ಮಠದ ಕ್ಯಾಂಪಸ್ ಕಾಮಗಾರಿ ಬಹುತೇಕ ಮುಕ್ತಾಯವಾಗಿದ್ದು ಕ್ಯಾಂಪಸ್ ಹಸರೀಕರಣ ಮಾಡುತ್ತಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಪಾಲಕರ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಲು ಮುಂದಾಗಿರುವಂತಹ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಕಾರ್ಯ ನಿಜಕ್ಕೂ ಮಾದರಿಯೇ ಸರಿ. ಎರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.